ವಿದ್ಯಾರ್ಥಿಗಳು ಮಾದಕ ವ್ಯಸನದಿಂದ ದೂರವಿರಿ. ಮಧುಗಿರಿಯಲ್ಲಿ ಡಿವೈಎಸ್ಪಿ ಮಂಜುನಾಥ್ ವಿದ್ಯಾರ್ಥಿಗಳಿಗೆ ಕರೆ. ಮಧುಗಿರಿ ಪಟ್ಟಣದ ಕನ್ನಡ ಭವನದಲ್ಲಿ ಮಧುಗಿರಿ ಪೊಲೀಸ್ ಠಾಣೆ, ಮಧುಗಿರಿ ವೃತ್ತ ಹಾಗೂ ಮಧುಗಿರಿ ಉಪವಿಭಾಗ ವತಿಯಿಂದ ನಶೆಮುಕ್ತ ಕರ್ನಾಟಕ ಅಭಿಯಾನ ಮತ್ತು ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ ಮಂಜುನಾಥ್ ಅವರು, ನಾನು ಮಧುಗಿರಿಗೆ ಬಂದಾಗಿನಿಂದ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಯಾವ ರೀತಿಯ ಅಪರಾಧ ಹಿನ್ನೆಲೆಗಳು ಕಂಡುಬಂದಿಲ್ಲ. ಇನ್ನು ಪ್ರಪಂಚದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಯಾವುದೇ ಮಾದಕ ವ್ಯಸನ ಮತ್ತು ಅಪರಾಧಕ್ಕೆ ಬಲಿಯಾಗಬಾರದು. ಮೊಬೈಲ್ಗಳನ್ನು ವಿದ್ಯಾರ್ಥಿಗಳು ಒಳ್ಳೆಯ ವಿಚಾರಗಳಿಗೆ ಮಾತ್ರ ಬಳಸಬೇಕು. ಅಲ್ಲದೆ ಡ್ರಗ್ಸ್ ಸೇವನೆ ಅಥವಾ ಮಾರಾಟ ಮಾಡುವವರ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆ 1985ರ ಅಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಒಮ್ಮೆ ಕೇಸ್ ದಾಖಲಾದರೆ ಭವಿಷ್ಯಕ್ಕೆ ದೊಡ್ಡ ಹಾನಿಯಾಗುತ್ತೆ ಎಂದು ಎಚ್ಚರಿಸಿದ್ರು. ಯಾರೇ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿರ್ಬೋದು, ಯಾರೇ ಇರ್ಬೋದು, ನಾವು ಕಾನೂನನ್ನ ಇಂಪ್ಲೈ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಕಾನೂನು ಮೂಲಕ ಕೆಲಸ ಮಾಡ್ತೀವಿ. ಅಂದ್ರೆ ಈ ಕಾನೂನಲ್ಲಿ ಹೇಳಿರ್ಬೇಕು, ಇವ್ರು ಈ ತರ ಮಾಡಬೇಕು. ಆ ವಿಧದಲ್ಲಿ ಡ್ರಗ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ NDPS ಆಗ್ತದೆ. NDPS ಅಲ್ಲಿ ಡ್ರಗ್ ಟ್ರಾಫಿಕಿಂಗು ಫಸ್ಟ್. ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಯಾರು ಬೆಳೀತಾರೆ, ಗಾಂಜಾ ಗಿಡ ಇರ್ಬೋದು, ಆ ಥರದ ಐಟಮ್ಸ್ ಬೆಳೆಯೋದಿರ್ಬೋದು, ಅದನ್ನ ಸಪ್ಲೈ ಮಾಡೋದಿರ್ಬೋದು, ಈ ಥರದ ಎಲ್ಲರ ಮೇಲೂ ಕೂಡ ಯಾವ ಥರ ಆ್ಯಕ್ಷನ್ ಮಾಡಬೇಕು, ಯಾವ ಥರ ಶಿಕ್ಷೆ ಕೊಡಬೇಕು ಅದ್ರ ಮೇಲಿದೆ. ಆಮೇಲೆ ಕನ್ಸಂಪ್ಷನ್ ಮಾಡೋದು, ಈ ಡ್ರಗ್ನ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅದಕ್ಕೂ ಕೂಡ ಶಿಕ್ಷೆ ಇದೆ. ಆಮೇಲೆ ಈಗ ಗೌರ್ಮೆಂಟು ಅಥವಾ ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದೆ ಅಂದರೆ, ನಿಮಗೆ ಶಿಕ್ಷೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಇದರಿಂದ ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ ತನಕ ಶಿಕ್ಷೆ ಇದೆ. ಅಷ್ಟೊಳಗೆ ಕಮ್ಮಿ ಇಲ್ಲೇ ಇಲ್ಲ NDPS ಆಗ್ತದೆ. ನಿಮ್ಗೆ ಗೊತ್ತಿದೆನಾ? ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದೆ ಶಿಕ್ಷೆ. ನಾವೇನೋ ಸುಮ್ಮನೆ ನೆಗ್ಲಿಜೆನ್ಸಿಯಲ್ಲಿ ಏನೋ ಖುಷಿಯಲ್ಲಿ ಮಾಡಿದ್ವಿ, ಯಾರ್ದೋ ಒಂದು ಇದ್ರಲ್ಲಿ ಮಾಡಿದ್ವಿ, ಯಾರೋ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಶೋಕಿಗೆ ಮಾಡಿದ್ವಿ. ಶೋಕಿ ಮಾಡೋ ಟೈಮ್ ಅಲ್ಲ ಇದು. ಈ ಪ್ರಪಂಚ ಭಾಳ ಟಫ್ ಇದೆ, ಸರ್ವೈವ್ ಆಗೋದು, ಕಾಂಪಿಟೇಷನ್ ಅಷ್ಟೇ ಇದೆ. ತಾವೆಲ್ಲರೂ ಈಗ ನಾವೇನೋ SSLC ಹುಡುಗರಾಗಿದ್ದರೆ, 12th ಆಗಿದ್ರೆ ಬೇರೆ ಥರ ಹೇಳ್ತಾ ಇದ್ದೆ. ಯಾಕಂದ್ರೆ ನಾನು ಈ ಪ್ಲೇಸಲ್ಲಿ ಇದು ಬಂದಿದ್ದೀನಿ. 18 to 20 ಇಯರ್ಸ್ ಡಿಗ್ರಿ ಓದ್ತಾ ಇದ್ದೀವಿ. ಡಿಗ್ರಿಯಲ್ಲಿ ನೀವು ನಾನು ಕಾಲೇಜಿಂದ ಹೊರಗೆ ಹೋದ್ಮೇಲೆ ಎಲ್ಲಿ ಇರಬೇಕು ಅಂತ ನೀವು ಈ ದಿನದಿಂದ ಕನಸು ಕಾಣಲಿಲ್ಲ ಅಂದರೆ ಹೊರಗೆ ಬಂದ ಮೇಲೆ ಭಾಳ ಪಶ್ಚಾತ್ತಾಪ ಪಡ್ತೀವಿ. ನಾನು ಇಂಜಿನಿಯರಿಂಗ್ ಓದಿದೆ ಬೆಂಗಳೂರಲ್ಲಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದೆ. ನಾನು ಕೂಡ ನಿಮ್ಮ ಥರನೇ ಇದ್ದಾಗ ಕಾಲೇಜಲ್ಲಿ ಕುಂತಾಗ 4 ವರ್ಷದಲ್ಲಿ ನಾನು ಇಂಜಿನಿಯರಿಂಗಿಂದ ಕಾಲೇಜ್ ಹೊರಗೆ ಬಂದ ತಕ್ಷಣ ಯಾವ್ದಾದ್ರು ಕಂಪ್ನಿ ಪ್ಲೇಸ್ ಆಗಿರ್ಬೇಕು ಅಂತೇಳಿ ನನ್ನ ತಲೆಯಲ್ಲಿತ್ತು. ಇನ್ನು ಈ ವೇಳೆ ಸಿಪಿಐ ಹನುಮಂತರಾಯಪ್ಪ ಮಾತನಾಡಿ, ಪೋಕ್ಸೋ ಪ್ರಕರಣಗಳಲ್ಲಿ ಅಪ್ರಾಪ್ತ ವಯಸ್ಕರ ವಿವಾಹ ನಡೆದರೆ ಹೆಣ್ಣು ಮಕ್ಕಳಾದ್ರೂ ಅಷ್ಟೇ, ಗಂಡು ಮಕ್ಕಳಾದ್ರೂ ಅಷ್ಟೇ ಕೇಸನ್ನ ದಾಖಲು ಮಾಡ್ತೀವಿ. ಇನ್ನು ಪೋಷಕರು ದೂರು ನೀಡಿದ ಗಂಡು ಮಕ್ಕಳ ವಿರುದ್ಧವೂ FIR ದಾಖಲಾಗುತ್ತೆ. ಇನ್ನು ಮದುವೆ ಮಾಡಿದ ಪೋಷಕರ ಮೇಲೂ ಸಹ ಕೇಸ್ ದಾಖಲಾಗುತ್ತೆ. ಅದರಿಂದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ವಿದ್ಯಾಭ್ಯಾಸದತ್ತ ಗಮನ ಹರಿಸಿ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಲಿ ಎಂದು ಕರೆ ನೀಡಿದ್ರು. ಮಕ್ಕಳನ್ನ ನಾವು ಇನ್ನೂ ಮಗುವಂತಲೇ ಟ್ರೀಟ್ ಮಾಡ್ತಾರೆ. ಪೋಕ್ಸೋ ಕಾಯ್ದೆ ಪ್ರಕಾರ 18 ವರ್ಷ ಮೇಲ್ಪಟ್ಟವ್ರನ್ನ ವಯಸ್ಕರು ಅಂತ ಟ್ರೀಟ್ ಮಾಡ್ತಾರೆ. ಅವ್ರು ಜೆಂಟ್ಸ್ ಆಗೋದು, ಲೇಡೀಸ್ ಆಗೋದು. ಜೆಂಟ್ಸ್ ಆದ್ರೂ ಅಷ್ಟೇ, ಲೇಡೀಸ್ ಆದರೆ 18 ವರ್ಷದ ಒಳಗಡೆ ಅವ್ರನ್ನ ಕಿಡ್ನ್ಯಾಪ್, ಮಿಸ್ಸಿಂಗ್ ಆದರೆ ಅದನ್ನ ಕಿಡ್ನ್ಯಾಪ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಟ್ ಮೀನ್ಸ್ ಅವ್ರನ್ನ ಮಕ್ಕಳು ಗೊತ್ತಿಲ್ಲದೆ ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ, ನೀವಾಗಲೇ ಮಿಸ್ಸಿಂಗ್ ಆದ್ರೂ ಆ ಪೋಕ್ಸೋ ಕೇಸಲ್ಲಿ ಅದು ಒಂದು ಬರ್ತದೆ. ಪೋಕ್ಸೋ ಕೇಸಲ್ಲಿ ಬಂದರೆ 18 ವರ್ಷದ ಒಳಗಡೆ ಮದುವೆ ಆಗಿ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡಿ ಅವ್ರನ್ನ ಗಂಡನ ಮನೆಗೆ ಕಳಿಸಿದ್ರು ಸಹ ಅದು ಪೋಕ್ಸೋ ಕೇಸ್ಗೆ ಬರ್ತದೆ. ನೀವು ಬಲವಂತವಾಗಿ 18 ವರ್ಷ ಆಗೋದು ಮುಂಚೆನೆ ನಮ್ಮ ಅಪ್ಪ ಅಮ್ಮ ಈಗ ಜವಾಬ್ದಾರಿ ಕಳಿಸಿದ್ರೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅದಕ್ಕೆ ನೀವು ಒಪ್ಕೊಂಬಾರದು. ಮದುವೆ ಮಾಡೋಕ್ಕೆ ಮುಂಚೆಗೆ ನಿಮ್ಮ ಮನೆಯವರು, ನಿಮ್ಮ ಅಕ್ಕಪಕ್ಕದವ್ರು ಯಾರನ್ನ ಮದುವೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀವು ನಮಗೆ ಗೊತ್ತಿಲ್ಲ, ನಮಗೆ ಕಾಲ್ ಮಾಡಬೇಕು. 112 ಕಾಲ್ ಮಾಡಿದ್ರೆ ಸಾಕು, ನಾವು ಯಾರಿಗೂ ಹೇಳೋದಿಲ್ಲ. ಇನ್ನು ಈ ವೇಳೆ ಪ್ರೊಫೆಸರ್ ಗೋವಿಂದರಾಜು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ, ಕಾರ್ಯದರ್ಶಿ ಮಂಜುನಾಥ, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.